ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವ್ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಜನವರಿ 1. ಸೊ ಜನವರಿ 1 ನಮ್ಮ ಲೈಫಲ್ಲಿ ಹೇಗಿತ್ತು ಅನ್ನೋದು ಒಂದು ಮೆಮೊರಿಗೋಸ್ಕರ ಒಂದು ವ್ಲಾಗ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಆಯಿತಾ? ಹೊಸ ಮನೆಯಲ್ಲಿ ಹೇಗಿತ್ತು ಆ ದಿನ ಅನ್ನೋದು. ಸೊ ಸಾಕಷ್ಟು ವಿಡಿಯೋಗಳು ಇನ್ನೂ ತುಂಬ ಪೆಂಡಿಂಗ್ ಇದೆ. ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಮತ್ತು ಅಮೌಂಟ್ ಎಷ್ಟಾಯಿತು ಅನ್ನೋದು ಕೂಡ ಅಪ್ಲೋಡ್ ಮಾಡಬೇಕು. ಸೊ ಈ ವಿಡಿಯೋ ತುಂಬ ದಿನ ಆದಮೇಲೆ ಹಾಕಿದ್ರೆ ಚೆನ್ನಾಗಿರೋದಿಲ್ವಲ್ಲ. ಸೊ ಹಾಗಾಗಿ ಈ ವಿಡಿಯೋವನ್ನು ಇವತ್ತೇ ಹಾಕ್ತಿದ್ದೀನಿ. ಆಲ್ರೆಡಿ 3 days ಆಯಿತು. ಸೊ 3 ದಿನದ ಹಿಂದೆ ನಮ್ಮ ಮನೇಲಿ ಹೇಗೆಲ್ಲ ಇತ್ತು, ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಸಿಂಪಲ್ಲಾಗಿ ಅನ್ನೋದು ವಿಡಿಯೋ ಆಗಿರುತ್ತೆ. ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ, ಆಯಿತಾ? ಯಾರಾದರೂ ವಿಡಿಯೋಗೆ ಇಷ್ಟ ಆದರೆ ಒಂದು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ಸ್ಟ್ರಕ್ಷನ್ ವಿಡಿಯೋಸ್ ಕೂಡ ಮುಂದೆ ಇನ್ನೂ ಬೇಕಾದಷ್ಟು ಮಾಡ್ತೀನಿ. ಇನ್ನು ಯಾವ ಥರ ಮಾಡಬೇಕು ಅನ್ನೋ ಪ್ಲ್ಯಾನ್ಸು ಇದೆ. ಸೊ ಕೆಲವೊಬ್ಬರ ಹತ್ರ ಸಜೆಷನ್ಸ್ ಕೇಳ್ಕೊಂಡು ನಾನು ವಿಡಿಯೋಸ್ ಮಾಡ್ತೀನಿ. ಹಾಗಾಗಿ ಕೀಪ್ ಸಪೋರ್ಟ್, ಆಯಿತಾ? ಒಂದು ಹಬ್ಬ, ಒಂದು ಸೆಲೆಬ್ರೇಷನ್ ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ ಇದ್ದ ತಕ್ಷಣ ನಮ್ಮ ಹೆಣ್ಮಕ್ಳಿಗೆ ಫಸ್ಟ್ ನೆನಪಾಗೋದೆ ಈ ರಂಗೋಲೆ. ಸೊ ರಂಗೋಲಿ ಇಲ್ಲ ಅಂದರೆ ಯಾವ ಪೂಜೆ ಫಂಕ್ಷನ್ ಏನೂ ಫುಲ್ಫಿಲ್ ಆಗೋಲ್ಲ ಅಲ್ವಾ? ಸೊ ನಾನು ಕೂಡ ಒಂದು ಬಿಫೋರ್ ನೈಟ್ ಅಂದರೆ ಡಿಸೆಂಬರ್ 31ನೇ ತಾರೀಕೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಗೃಹ ಪ್ರವೇಶ ಆದಮೇಲೆ ಏನೂ ಅಲ್ಲಿ ಕ್ಲೀನ್ ಮಾಡಿರಲಿಲ್ಲ. ಕ್ಲೀನ್ ಮಾಡಿ ನನಗೆ ಬಂದಂಥ ಒಂದು ರಂಗೋಲಿ, ಸಿಂಪಲ್ಲಾಗಿ ಒಂದು ರಂಗೋಲಿಯನ್ನು ಹಾಕಿದ್ದೀನಿ. ಮಕ್ಕಳು ಕೂಡ ನಿದ್ದೆನೇ ಮಾಡಲಿಲ್ಲ. ಆ್ಯಕ್ಚುಲಿ ಒಂದು ನೈಟು ಒಂದು 10 o'clock 10:30 ತನಕ ರಂಗೋಲಿ ಹಾಕಿದ್ದು ಮತ್ತು ಕಲರ್ಸ್ ಹಾಕಿದ್ದು. ಯಾಕಂದರೆ ಮಾರ್ನಿಂಗ್ ಸ್ವಲ್ಪ ಚಳಿ ಇರುತ್ತೆ. ಸೊ ಅಷ್ಟು ಬೇಗ ಎದ್ದೊಳಕ್ಕಾಗಲ್ಲ. ಯಾಕಂದರೆ ಸುತ್ತಲೂ ಇಲ್ಲಿ ಗಿಡ ಮರ ಇರೋದ್ರಿಂದ ತುಂಬ ಅಂದರೆ ತುಂಬ ಚಳಿ ಆಗುತ್ತೆ. ಹಾಗಾಗಿ ನಾವೇನು ಮಾಡಿದ್ವಿ, ನೈಟೇ ಕ್ಲೀನ್ ಮಾಡಿಕೊಂಡು ರಂಗೋಲಿ ಕೂಡ ಹಾಕ್ಕೊಂಡ್ವಿ. ಸೊ ಮಕ್ಕಳು ಕಲರ್ ಫಿಲ್ ಮಾಡ್ತಾಯಿದ್ರು. ಅವ್ರಿಗೆ ಒಂದು ಕ್ರಿಯೇಟಿವ್ ವರ್ಕ್ ಕೊಡಬೇಕು, ಜೊತೆಗೆ ಕಲರ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಮಕ್ಕಳು. ಅದಕ್ಕೆ ಚೆನ್ನಾಗಿ ಬರಲಿ ಬರದೇ ಇರಲಿ ಅದು ಸೆಕೆಂಡ್ರಿ, ಬಟ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ತುಂಬ ಎಕ್ಸೈಟಿಂಗ್ ಆಗಿದ್ದರು. ಅದಕ್ಕೆ ಕೊಟ್ವಿ. ಸೊ ಫೈನಲಿ ನಾನು ಸೇರಿಕೊಂಡು 3 ಕಲರ್ಸ್ ಎಲ್ಲ ಫಿಲ್ ಮಾಡಿದ್ವಿ. ಆ್ಯಕ್ಚುಲಿ ರಂಗೋಲಿ ಪುಡಿನೇ ಸಾಕಾಗಲಿಲ್ಲ. ಇರೋ ರಂಗೋಲಿ ಪುಡಿಯಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಫೈನಲಿ ರಂಗೋಲಿ ಎಲ್ಲ ಆಯಿತು. ಇದೆಲ್ಲ ಆಗೋಷ್ಟರಲ್ಲಿ ಒಂದು 10:30 ಆಗಿತ್ತು. ಫುಲ್ ಎಲ್ಲ ಮಾಡಿಬಿಟ್ಟು ಇರೋ ರಂಗೋಲಿ ಪುಡಿಯಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಕಲರೆಲ್ಲ ಹಾಕಿ ಮುಗಿಸ್ಕೊಂಡ್ವಿ. ಬೆಳಗ್ಗೆ 5:30ಗೆ ಎದ್ದೇಳಬೇಕು ಅನ್ನೋ ಪ್ಲಾನ್ ಇತ್ತು, ಆದರೆ ಎದ್ದೇಳೋಕ್ಕಾಗಲಿಲ್ಲ. ಮತ್ತು ನೆಕ್ಸ್ಟು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದು ಮಾಡೇ ಮಾಡ್ತಾರೆ, ಬೇಳೆ ಸಾಂಬಾರು ಅಲ್ವಾ? ಸೊ ಬೇಳೆ ಸಾಂಬಾರು ಕೂಡ ಮಾಡಿದ್ವಿ. ಬಿಫೋರ್ ನೈಟೇ ಅದಕ್ಕೆಲ್ಲನೂ ಇತ್ಕೋದಕ್ಕೆಲ್ಲನೂ ಹುರಿಕೊಬೇಕಲ್ವ. ಸೊ ಅದೆಲ್ಲ ಹುರಿಕಿದ್ದಾಯಿತು. ಜೊತೆಗೆ ದೋಸೆಗೆ ಹುರಿಕಿದ್ದೆ, ಅದು ದೋಸೆಗೆ ರುಬ್ಕೊಂಡಿದ್ದಾಯಿತು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೇಗಿರುತ್ತೆ ಅನ್ನೋದು ಈ ಒಂದು ವ್ಲಾಗ್. ಎದ್ದು ಆ್ಯಕ್ಚುಲಿ ನಂಬಲಿಕ್ಕಿಲ್ಲ, ನೀವು ನೋಡ್ತಿರೋದು ಒಂದು 7 o'clock ಆಗಿರುತ್ತೆ. 6:30 ಇಲ್ಲ 7 o'clock ಆಗಿರುತ್ತೆ. ಇಷ್ಟು ಚಳಿ ಅಂದ್ರೆ ಇಲ್ಲಿ ವಿಪರೀತ ಚಳಿ, ವಿಪರೀತ ಮಂಜು, ಅಷ್ಟೊಂದು ಚಳಿ ಇರುತ್ತೆ. ಆ ವೆದರ್ಗೂ ಆ ಚಳಿಗೂ ಒಂಥರ ಹೊರಗಡೆನೇ ಬರೋಕ್ಕಾಗೋದಿಲ್ಲ, ಅಷ್ಟೊಂದು ಚಳಿ ಇರುತ್ತೆ. ಬಟ್ ಬೇಗ ಎದ್ದೇಳಬೇಕು ಅಂದರೆ ಆವತ್ತು ನೀರೇ ಇರಲಿಲ್ಲ. ಸಂಪಲ್ಲಿ ಇಟ್ಟಿರೋ ಮೋಟ್ರ್ ಇಕ್ಕಿರೋದ್ರಿಂದ ಅದು 1.5 ಅಡಿ 2 ಅಡಿ ನೀರಿದ್ರೂ ಕೂಡ ಆ ನೀರು ಇರೋದಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಇದು ವರ್ಷದ ಮೊದಲ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಇವತ್ತೇನೆಲ್ಲ ಕೆಲಸ ಮಾಡ್ತೀನಿ, ಸೊ ಎಲ್ಲಿಗೆ ಹೋಗ್ತೀವಿ, ವರ್ಷದ ಮೊದಲನೇ ದಿನ ಹೇಗಿತ್ತು, ಎಕ್ಸ್ಪೆಷಲಿ ಹೊಸ ಮನೆಯಲ್ಲಿ ಅನ್ನೋದು ಈ ವಿಡಿಯೋ ಆಗಿರುತ್ತೆ. ವಿಡಿಯೋವನ್ನು ಕೊನೆ ತನಕ ನೋಡಿ, ಆಯಿತಾ? ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಬಂಗಾರಿ. ಚಳಿಗೆದ್ರು. ಸೊ ಕಾಫಿ ಮಾಡಿಕೊಡ್ಬೇಕಿತ್ತು. ಸೊ ಕಾಫಿ ಮಾಡಿಕೊಟ್ಟೆ. ನೀವು ಹೇಳಿ, ಇಷ್ಟು ದಿನ ಕನ್ಸ್ಟ್ರಕ್ಷನ್ ವಿಡಿಯೋಸ್ ಹಾಕ್ತಿದ್ದೆ. ಸೊ ಇನ್ಮೇಲೆ ಯಾವ ವಿಡಿಯೋಸ್ ಹಾಕೋದು ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನನ್ನ ಪ್ಲ್ಯಾನಿಂಗ್ ಇರೋದೇನೆಂದರೆ ದಿನಕ್ಕೆ 2 ವಿಡಿಯೋ ಹಾಕೋಣ. ಒಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ, ಇನ್ನೊಂದು ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನೀವೆಲ್ಲ ಕೂಡ ನನಗೆ ಒಂದು ಕಾಮೆಂಟ್ ಮೂಲಕ ಹೇಳಬೇಕು. ಯಾಕಂದರೆ ಯಾವ ವಿಡಿಯೋಸ್ ಹಾಕಿದ್ರೆ ವ್ಯೂಸ್ ಬರುತ್ತೆ ಮತ್ತು ಯಾವ ವಿಡಿಯೋಸ್ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋ ಪ್ಲ್ಯಾನ್ ನನಗಿಲ್ಲ. ಸೊ ಎಲ್ಲರೂ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ವಿಡಿಯೋಸ್ ನೋಡಿ ತುಂಬ ಸಪೋರ್ಟ್ ಮಾಡ್ತಾಯಿದ್ರಿ ನನಗೆ. ಮುಂದೆ ಕನ್ಸ್ಟ್ರಕ್ಷನ್ ಅಂತ ಅಂದ್ಕೊಂಡ್ರೆ ಸೊ ಮನೆ ಫುಲ್ ಫಿನಿಶಿಂಗ್ ಆಯಿತು. ಬಟ್ ಇದರಲ್ಲೂ ಇನ್ನೂ ಪೈಂಟಿಗೆ ಎಷ್ಟು ಅಮೌಂಟ್ ಆಯಿತು ಅದೆಲ್ಲ ನಾನು ಏನೂ ಹೇಳಲಿಲ್ಲ. ಯಾಕಂದರೆ ಅದಕ್ಕೆ ಯಾಕೆ ಇನ್ನೂ ಹೇಳಲಿಲ್ಲ ಅಂದರೆ ಅದಕ್ಕೆ ಒಂದಷ್ಟು
ಪ್ಲ್ಯಾನಿಂಗ್ಸ್ ಇದೆ, ಇದನ್ನು ಈ ಥರನೇ ವಿಡಿಯೋ ಮಾಡಿ ಹೇಳಬೇಕು, ಹೇಳಿದ್ರೆ ಫುಲ್ ಡೀಟೇಲಾಗಿ ಹೇಳಬೇಕು, ಯಾವುದು ಕೂಡ ಮಿಸ್ ಆಗಬಾರ್ದು. ಅಂದರೆ ನಾವು ಖರ್ಚು ಮಾಡಿರೋದು ಅಮೌಂಟ್ ಯಾವುದು ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಲಾಗನ್ನು ಶೇರ್ ಮಾಡಿಕೊಳ್ಳ ಅಥವಾ ಬೇಡವಾ ಅನ್ನೋದು ನಿಮ್ಮ ಒಂದು ಚಿಕ್ಕ ಅಭಿಪ್ರಾಯವನ್ನು ತಿಳಿಸಿ, ಆಯಿತಾ. ಇವಾಗ ತಿಂಬೇಳೆ ಸಾರು ಆಯಿತು, ಜೊತೆಗೆ ದೋಸೆ ಹಾಕ್ತಿದ್ದೀನಿ. ಸೊ ಎಲ್ಲರ ಮನೇಲೂ ಕಾಮನಾಗಿ ಇದ್ದೇ ಇರುತ್ತೆ ಇದು. ಮತ್ತು ನಮ್ಮದು ಹಳ್ಳಿ ಆಗಿರೋದ್ರಿಂದ ಹಳ್ಳಿ ಲೈಫ್ ಸ್ಟೈಲ್ ಹೇಗಿರುತ್ತೆ, ಎಕ್ಸ್ಪೆಷಲಿ ಈ ಮನೆ ಸರೌಂಡಿಂಗ್ ಎಲ್ಲ ಹೇಗಿರುತ್ತೆ, ಆ ಪ್ರಕೃತಿಯಲ್ಲಿ ಎಲ್ಲೋ ಒಂದು ಕಡೆ ಒಂದು ತೋಟ, ಆ ತೋಟದಲ್ಲಿ ಒಂದು ಮನೆ, ಆ ಮನೆಯಲ್ಲಿ ಯಾರು ಇಲ್ದಿದ್ದಾಗ ನಮ್ಮ 4 ಜನನ ಲೈಫ್ ಹೇಗಿರುತ್ತೆ ಅನ್ನೋದು ಶೇರ್ ಮಾಡ್ಕೊಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಎಸ್ಪೆಷಲಿ ನಮ್ಮ ಕಡೆ ಇರ್ತಕ್ಕಂಥ ಒಂದು ಆಹಾರ ಪದ್ಧತಿ ಆಗಿರ್ಬೋದು, ಮತ್ತು ಲೈಫ್ ಸ್ಟೈಲ್ ಆಗಿರ್ಬೋದು, ಎಲ್ಲ ತುಂಬ ಡಿಫ್ರೆಂಟಾಗಿರುತ್ತೆ. ಲೈಕ್ ಉತ್ತರ ಕರ್ನಾಟಕ ಅಥವಾ ಬೇರೆ ಕಡೆ ಬೇರೆ ಪ್ಲೇಸಸ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಒಂದು ಕಡೆ ತುಂಬ ವೆರೈಟಿ ಆಗಿರುತ್ತೆ. ಸೊ ಅದಕ್ಕೆ ನಾನೊಂದು ನಮ್ಮ ಒಂದು ಜೀವನ ಶೈಲಿಯನ್ನು ತೋರಿಸ್ಬೇಕು ಅನ್ನೋದು ನನಗೆ ಒಂದು ಆಸೆ. ಸೊ ಖಂಡಿತ ನೀವು ಹೇಳಬೇಕು, ಕನ್ಸ್ಟ್ರಕ್ಷನ್ದೇ ಬೇಕು ಅಂದರೆ ಖಂಡಿತ ನಮ್ಗೆ ಗೊತ್ತಿರೋರು ಇದ್ದಾರೆ. ಸೊ ಅವರನ್ನು ಮೀಟ್ ಮಾಡಿ ಒಂದಷ್ಟು ಐಡಿಯಾಸನ್ನು ತಿಳ್ಕೊಂಡು ಆ ಕನ್ಸ್ಟ್ರಕ್ಷನ್ಸ್ ಬಗ್ಗೆನೂ ಡೀಟೇಲ್ಸ್ ಕೊಡಬಹುದು. ಆದರೆ ಫುಲ್ ನೀಟಾಗಿ ಎಕ್ಸ್ಪ್ಲೈನಾಗಿ ಪಿನ್ ಟು ಪಿನ್ ಡೀಟೇಲ್ ಕೊಡೋಕ್ಕಾಗಲ್ಲ. ಯಾಕಂದರೆ ನಮಗಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸನ್ನು ನಾವು ಹೇಳೋದು ಬೇರೆ, ಇನ್ನೊಬ್ಬರು ಅವ್ರಿಗಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿಕೊಂಡು ನಮ್ಗೆ ಹೇಳೋದು ಬೇರೆ. ಯಾಕಂದರೆ ಎರಡಕ್ಕೂ ತುಂಬ ಡಿಫ್ರೆನ್ಸಿಯೇಷನ್ ಇರುತ್ತಲ್ವ. ಸೊ ಹಾಗಾಗಿ ನಾನು ಹೇಳ್ತಿದ್ದೀನಿ, ಕನ್ಸ್ಟ್ರಕ್ಷನ್ ಬಗ್ಗೆನೇ ಬೇಕು ಅಂದರೆ ಖಂಡಿತ ಕನ್ಸ್ಟ್ರಕ್ಷನ್ ನಡೀತಾ ಇರ್ತಕ್ಕಂಥ ಒಂದು ಬಿಲ್ಡಿಂಗ್ಸನ್ನು ನೋಡಿ ನಿಮಗೆ ಪ್ಲ್ಯಾನಿಂಗ್ಸ್ ಬೇಕು ಮತ್ತು ಮೆಟೀರಿಯಲ್ಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಖಂಡಿತ ನಾನು ಕೊಡ್ತೀನಿ. ಅಂದರೆ ಹೇಳಿದ್ನಲ್ಲ, ಲಾಗ್ಸ್ ಜೊತೆಗೆ ಆ ವಿಡಿಯೋ ಕೂಡ ಶೇರ್ ಮಾಡ್ಕೊತೀನಿ. ಇನ್ನು ಪೂಜೆ ಎಲ್ಲ ಆಗಿತ್ತು. ಆದರೆ ನಿಮ್ಗೊಂದು ವಿಚಾರ ಹೇಳ್ತೀನಿ, ಈ ಪೂಜೆ ಖಂಡಿತ ನಾನು ಮಾಡಿದ್ದಲ್ಲ, ನನ್ನ ಮಗಳು ಮಾಡಿದ್ದು. ನಾನು ಫ್ರೆಶ್ ಆಗಿ ಬರೋ ಅಷ್ಟರಲ್ಲಿ ಅವಳೇ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಪೂಜೆಯನ್ನು ಮಾಡಿದ್ಲು. ಈ ವಿಡಿಯೋ ಕೂಡ ಅವಳೇ ಮಾಡ್ಕೊಂಡಿರೋದು. ಸೊ ಈ ಲಾಗ್ಗೆ ಯಾಕೆ ನಾನು ಆ್ಯಡ್ ಮಾಡಿದ್ದೀನಿ ಅಂದರೆ ಫ್ಯೂಚರಲ್ಲಿ ಒಂದಿನ ನೋಡಿ ಖುಷಿ ಪಡಲಿ ಅನ್ನೋ ಕಾರಣಕ್ಕೋಸ್ಕರ. ಪೂಜೆ ಎಲ್ಲ ಆಗಿ ಆಲ್ಮೋಸ್ಟ್ ಅಲ್ಲೂ ಒಂದು 12:30 1 o'clock ಆಗಿತ್ತು. ಸೊ ಅಷ್ಟರಲ್ಲಿ ನಾವು ರೆಡಿಯಾಗಿದ್ದು ದೇವಸ್ಥಾನಕ್ಕೆ ಹೋಗಿ 4 ಜನನೂ ಬಂದ್ವಿ. ನಮ್ಮ ಕಡೆ ತುಂಬ ಫೇಮಸ್ಸು, ತುಂಬ ಶಕ್ತಿಯಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದೆ, ಮಾರಿಕಾಂಬ ದೇವಸ್ಥಾನ ಅಂತ ಮಾಲೂರಲ್ಲಿ. ನಾವು 4 ಜನ ಅಲ್ಲಿಗೆ ಹೋದ್ವಿ. ತುಂಬ ರಶ್ ಇತ್ತು. ಬಟ್ ಬೇರೆ ದಿನ ನೋಡೋದಕ್ಕೂ ಅಮ್ಮನವ್ರನ್ನ ಆವತ್ತು ನೋಡೋದಕ್ಕೂ ತುಂಬ ವಿಶೇಷವಾಗಿ ಕಾಣಿಸ್ತಾರೆ. ಯಾಕಂದರೆ ಆ ದೇವಸ್ಥಾನ ನೀವು ನೋಡಿ, ಇದೇ ದೇವಸ್ಥಾನ. ನಮ್ಮ ಕಡೆ ಯಾರಾದರೂ ನೋಡ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಆಯಿತಾ, ಕಮೆಂಟ್ ಮಾಡಿ, ಯಾರಾದರೂ ಮಾಲೂರು ಕಡೆಯವ್ರು ನೋಡ್ತಾ ಇದ್ದರೆ. ಹೋದ್ವಿ. ಕಿವಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಅಷ್ಟೇ ಬೇಗ ದರ್ಶನ ಆಗೋಯಿತು. ಖಂಡಿತ ನಿಮಗೂ ದರ್ಶನ ಮಾಡಿಸ್ತೀನಿ, ಆಯಿತಾ. ನಮ್ಮ ಮಾಲೂರಿನ ಮಾರಿಯಮ್ಮ ದೇವರನ್ನು ನಿಮಗೂ ಕೂಡ ದರ್ಶನ ಮಾಡ್ತೀನಿ. ಇಲ್ಲಿಗೆ ಬಂದರೆ ನಿಜ ಹೇಳ್ತೀನಿ, ನಾವು ಅಂದ್ಕೊಂಡಿದ್ದು ಕೂಡ ಆಗುತ್ತೆ. ಮನೆ ವಿಚಾರವಾಗಿ ಕೂಡ ನಾನು ಹರಕೆ ಮಾಡ್ಕೊಂಡಿದ್ದೆ. ಆದಷ್ಟು ಬೇಗ ಹರಕೆ ಕೂಡ ತೀರಿಸ್ಬೇಕು. ಹರಕೆನ ತೀರಿಸ್ಕೊಬೇಕಾದ್ರೂ ನಿಮಗೆ ಲಾಗ್ ಮಾಡಿ ಹೇಳ್ತೀನಿ, ಆಯಿತಾ, ಯಾವ ಥರ ಹರಕೆ ತೀರಿಸ್ಕೊಂಡೆ ಮತ್ತು ಏನು ಹರಕೆ ಮಾಡ್ಕೊಂಡಿದ್ದೆ ಅನ್ನೋದನ್ನು ಹೇಳ್ತೀನಿ. ನೀವು ಕ್ಯೂ ನೋಡ್ತಿರ್ಬೋದು. ಆದರೆ ಕಾಮನ್ ಡೇಸ್ ಅನ್ನೋದೆಲ್ಲ ಈ ಥರ ಇರಲ್ಲ. ನಾವೇ ಹೋಗಿ ದೇವರಿಗೆ, ಅಂದರೆ ದೇವರ ಮತ್ತು ನಮ್ಮ ಮಧ್ಯೆ ಯಾವ ಪೂಜಾರಿನೂ ಇರೋದಿಲ್ಲ, ನಾವೇ ಹೋಗಿ ಸ್ವತಃ ಪೂಜೆ ಮಾಡ್ಕೊಂಬರ್ಬೋದು. ಬಟ್ ಇವತ್ತು ಯಾಕೆ ಅಂದರೆ ಜನವರಿ 1 ಅಲ್ವ, ರಶ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರುತ್ತೆ ನಮಗೂ ಮತ್ತು ದೇವರಿಗೆ ಮಂಗಳಾರತಿ ತಗೊಂಡು ಬರೋದು ಅಷ್ಟೇ. ಬಟ್ ಕಾಮನ್ ಡೇಸಲ್ಲಿ ಹೋದರೆ ನಿಜವಾಗ್ಲೂ ಹೇಳ್ತೀನಿ, ಮನಸ್ಸು ಬಿಚ್ಚಿ ನಮ್ಮ ಒಂದು ಕಷ್ಟಗಳನ್ನು ದೇವ್ರಿಗೆ ಹೇಳ್ಕೊಬೋದು. ನೆಮ್ಮದಿಯಾಗಿ ಕೂತ್ಕೊಂಡು ಅಷ್ಟೊತ್ತು ದೇವಸ್ಥಾನದಲ್ಲಿ ಒಂದು 1/2 hour 1 hour ಕೂತ್ಕೊಂಡು ಪ್ರಶಾಂತವಾಗಿ ಬರಬಹುದು. ಆದರೆ ಈ ಥರ ರಶ್ ಇರೋ ಟೈಮಲ್ಲಿ ಹೋದರೆ ಹೋಗೋದು ಬರೋದು ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ನಮ್ಮ ಕಡೆಯವರಾಗಿದ್ದರೆ ಗೊತ್ತಿರುತ್ತೆ, ಅಂದರೆ ನಮ್ಮ ಸರೌಂಡಿಂಗ್ ಎಷ್ಟು ಸತ್ಯವಂತ, ಎಷ್ಟು ನಿಷ್ಠೆಯಿಂದ ಮಾಡ್ತಾರೆ ಏನು ಅಂತ ನಿಜವಾಗ್ಲೂ ಗೊತ್ತಿರುತ್ತೆ. ಇನ್ನು ಅಲ್ಲಿ ಮುಗಿಸ್ಕೊಂಡು ನಾವು ಹೋಗಿದ್ದೆ ಸಾಯಿಬಾಬಾ ಟೆಂಪಲ್ಗೆ. ಸೊ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಅಲ್ಲೂ ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆದರೆ ಇನ್ನೊಂದು ಏನು ಗೊತ್ತಾ, ಸಾಯಿಬಾಬಾ ದೇವಸ್ಥಾನದಲ್ಲೂ ವಿಶೇಷತೆ, ನಾವೇ ದೇವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಕಷ್ಟಗಳನ್ನು ಹೇಳ್ಕೊಬೋದು. ಸೊ ನನಗೆ ಈ ದೇವಸ್ಥಾನ ಇದ್ದ ತಕ್ಷಣ ನಮ್ಮ ಮತ್ತು ದೇವರ ಮಧ್ಯೆ ಯಾವುದೇ ರೀತಿ ಒಂದು ಪೂಜಾರಿ ಇರಬಾರ್ದು. ಆ ಥರ ಇದ್ದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನಿಮ್ಮ ಅಭಿಪ್ರಾಯ ಏನು ಹೇಳಿ, ಆಯಿತಾ. ಹೋಗಿದ್ವಿ, ಫ್ಯಾಮಿಲಿ ಪೂರ್ತಿ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು
ಬಂದ್ವಿ. ಇದಿಷ್ಟು ನಮ್ಮ ಜನವರಿ ಫಸ್ಟ್. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಅಂದರೆ ಇಷ್ಟನೇ. ಯಾವುದೇ ರೀತಿ ಒಂದು ಆಡಂಬರವಾದ ಒಂದು ರೀತಿ ಅಂದರೆ ಸೆಲೆಬ್ರೇಷನ್ಸ್ ಏನಿರೋದಿಲ್ಲ. ಸಿಂಪಲ್ಲಾಗಿ ಮನೇಲಿ ಪೂಜೆ ಮಾಡಿದ್ವಾ, ಏನೋ ಇಷ್ಟಪಟ್ಟಿದ್ದು ಅಡುಗೆ ಮಾಡಿದ್ವಾ, ತಿಂದ್ವಾ, ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋದ್ವಿ, ಬಂದ್ವಿ ಅಷ್ಟೇ. ಈ ಆಡಂಬರ ತುಂಬ ರಿಚ್ ಆಗಿರ್ತಕ್ಕಂಥವ್ರು ಸೆಲೆಬ್ರೇಷನ್ಸೇ ಬೇರೆ, ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಸೆಲೆಬ್ರೇಷನ್ಸೇ ಬೇರೆ. ಸೊ ಬರಬೇಕಾದ್ರೆ ಒಂದು ಬೇಕ್ರಿ ಹತ್ರ ಹೋಗ್ಬಿಟ್ಟು ಒಂದಷ್ಟು ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದು. ಇಲ್ಲಿ ನನ್ನ ಫ್ರೆಂಡ್ ಮಗ, ಸೊ ನನ್ನ ಮಗಳು ಕೂಡ ಸೇಮ್ ಅವನ ಕ್ಲಾಸೇ. ಹಾಗೆ ಅವರಿಬ್ಬರು ಜೊತೇಲಿದ್ದರು. ಸೊ ಒಂದು ಮೆಮೊರೀಸ್ ಇಬ್ಬರು ಇರೋ ಚೆನ್ನಾಗಿ ಆಟಾಡ್ತಾಯಿದ್ರು, ಅದಕ್ಕೋಸ್ಕರ ಆ ವಿಡಿಯೋನ ಮಾಡ್ಕೊಂಡಿದ್ದು. ಇನ್ನು ಇದು ಬರಬೇಕಾದ್ರೆ ಸೂರ್ಯ ಎಷ್ಟು ಚೆನ್ನಾಗಿ ಮುಳುಗ್ತಿದ್ದ ಅಂದರೆ ಆ ವಿಡಿಯೋ ಕ್ಯಾಮ್ರಾಗೆ ಆ್ಯಕ್ಚುಲಿ ಕ್ಯಾಪ್ಚರ್ ಆಗಲಿಲ್ಲ. ಅದು ಸ್ವಲ್ಪ ಕ್ಯಾಪ್ಚರ್ ಆಗಿದೆ ಅಷ್ಟೇ, ಆದರೂ ಚೆನ್ನಾಗಿತ್ತು ನೋಡೋದಕ್ಕೆ. ಇದಿಷ್ಟು ಫ್ರೆಂಡ್ಸ್ ಜನವರಿ ಫಸ್ಟ್ ಡೇ ಹೇಗಿತ್ತು ಅನ್ನೋದು. ಇನ್ನು ಮನೆಗೆ ಬಂದಿದ್ದೆ, ನಾನು ಹೇಳಿದ್ನಲ್ಲ ನಿಮಗೆ, ನಾನು ಅವತ್ತು ಪೂಜೆ ಮಾಡಲಿಲ್ಲ ಅಂತ, ನನ್ನ ಮಗಳು ಮಾಡಿದ್ಲು ಅಂತ. ಇನ್ನು ಸಂಜೆ ಬಂದ್ವಿ. ಅವತ್ತು ರಂಗೋಲಿ ಹಾಸಿಟ್ಟು ಇರಲಿಲ್ಲ ಅಂದ್ಬಿಟ್ಟು ರಂಗೋಲಿ ಪುಡಿನ ತಂದು ಆ ರಂಗೋಲಿಯನ್ನು ಹಾಕ್ತಿದ್ದೀನಿ. ಈವನ್ ನನಗೆ ರಂಗೋಲಿಯಲ್ಲಿ ತುಂಬ ಇಂಟ್ರೆಸ್ಟ್, ಬಟ್ ಸ್ವಲ್ಪ ಲೇಝಿ, ಅಂದರೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಅಂತ ನಾನು ಚಿಕ್ಕ ರಂಗೋಲಿನ ಹಾಕ್ತೀನಿ. ಬಟ್ ನನಗೆ ಈ ರಂಗೋಲಿ ಡಿಸೈನ್ಸು, ಮೆಹಂದಿ ಈ ಥರ ಮತ್ತು ಕವನಗಳು ಬರೆಯೋದು, ಈ ಥರದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟ್. ಬಟ್ ಅದಕ್ಕೆಲ್ಲ ಇವಾಗ ಅಷ್ಟು ಟೈಮ್ ಇಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊತಿಲ್ಲ. ಆದರೆ ಈ ಮನೇನ ಡೆಕೋರೇಟ್ ಮಾಡೋದು ಮತ್ತು ಮನೇನ ನೀಟಾಗಿ ಇಟ್ಕೊಳ್ಳೋದು, ಇದೆಲ್ಲ ಒಂಥರ ಫ್ಯಾಷನು. ಯಾವಾಗೂ ಮನೆ ಬಗ್ಗೆನೇ ಯೋಚನೆ ಮಾಡೋದು ನಾನು. ಈ ರಂಗೋಲಿನೂ ಅಷ್ಟೇ, ರಂಗೋಲಿ ಎಲ್ಲ ಆ ಥರ ಬಿಡಬೇಕು, ಈ ಥರ ಬಿಡಬೇಕು. ಯಾಕಂದರೆ ನಮಗೇನು ರಂಗೋಲಿ ಯಾಕೆ ಬಿಡ್ತಾರೆ ಅಂದರೆ, ರಂಗೋಲಿ ನೋಡಿದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಬಂದ್ಬಿಡುತ್ತೆ ನಮಗೆ, ಅಂದರೆ ಪಾಸಿಟಿವ್ ಮೈಂಡ್ ಸೆಟ್. ಅಪ್ಪ ಎಷ್ಟು ಚೆನ್ನಾಗಿದೆಯಲ್ಲ ರಂಗೋಲಿ ಅಂತ. ಸೊ ಇನ್ನೊಂದು ಸೈಂಟಿಫಿಕೇಟ್ ರೀಸನ್ ಏನು ಅಂದರೆ, ಆಗಿನ ಕಾಲದಲ್ಲೆಲ್ಲ ರಂಗೋಲಿ ಎಲ್ಲ ಬಿಡ್ತಾ ಇದ್ದಿದ್ದು ಅಕ್ಕಿ ಹಿಟ್ಟಲ್ಲಿ. ಸೊ ಅಕ್ಕಿ ಹಿಟ್ಟನ್ನು ಯಾಕೆ ಯೂಸ್ ಮಾಡ್ತಾಯಿದ್ರು ಅಂದರೆ, ಒಂದು ನಾವು ಗೊತ್ತಿಲ್ದಿರ ನಾವು ಆಹಾರವನ್ನು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಅಥವಾ ಯಾವುದೋ ಒಂದು ಕೀಟಗಳಿಗೆ ಹಾಕೋದೇ ಇಲ್ಲ. ನಮ್ಮ ಜನ ಹಂಗೆ ಅಲ್ವಾ. ಆದರೆ ನಮಗೆ ಗೊತ್ತಿಲ್ದಿರೇ ಆಹಾರ ಹೋಗಲಿ ಅಂದರೆ, ಕೆಲವೊಂದು ಅದೇ ಸೂಕ್ಷ್ಮವಾಗಿರ್ತಕ್ಕಂಥ ಜೀವಿಗಳಿಗೆ ಆಹಾರ ಹೋಗಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕ್ತಿದ್ರು. ಬಟ್ ಇವಾಗೆಲ್ಲ ಯಾರೂ ಹಾಕಲ್ಲ. ಅಕ್ಕಿಯನ್ನು ನೆನೆಸಿ ರುಬ್ಬಿಬಿಟ್ಟು ಅದನ್ನು ಹಾಕ್ತಾರೆ. ಸೊ ನಮ್ಮ ಕಡೆ ಇವಾಗಲೂ ಕೂಡ ಅದು ವರ್ಷಕ್ಕೊಂದ್ಸಲಿ ನಮ್ಮೂರ ಹಬ್ಬ ಬರುತ್ತಲ್ವ, ಆವಾಗ ಹಾಕ್ತಾರೆ. ಬಟ್ ನಾನು ಅಂದ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಿಂದನೇ ಮುಂದೆ ಹಾಕ್ಬೋದು. ಯಾಕಂದರೆ ಅದು ಅಳಿಸಲ್ಲ, ಪ್ಲಸ್ ತುಂಬ ಚೆನ್ನಾಗಿರುತ್ತೆ ವೈಟಾಗಿ, ಮತ್ತು ನಮ್ಗೆ ಗೊತ್ತಿಲ್ದಿರೋ ಥರನೇ ಬೇರೆ ಜೀವಿಗಳಿಗೆ ಆಹಾರ ಆಗುತ್ತಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಮುಂದೆ ಆ ಥರನೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ವೈಟಾಗಿರುತ್ತೆ ಆ ರಂಗೋಲಿ. ಆ ಪುಡಿಯಲ್ಲಿ ಆ ಒಂದು ಪೇಸ್ಟಿಂದ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ಹಿಂದೆ ನಮ್ಮ ಹಿರಿಯರೆಲ್ಲ ಅದೇ ಥರನೇ ಹಾಕ್ತಾಯಿದ್ರಂತೆ. ಲೈಕ್ ಸಗಣಿಯಲ್ಲೆಲ್ಲ ಸಾರಿಸಿ ನೀಟಾಗಿ ಅದೆಲ್ಲ ಒಣಗಿದಾದ್ಮೇಲೆ ಈ ಥರ ಅಂದರೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ರುಬ್ಬಿ ಆ ಥರ ಮಾಡ್ತಾಯಿದ್ರು. ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ವಾರಕ್ಕೆ ಒಂದೇ ಸಲ ಸಾರಿಸ್ತಾ ಇದ್ದಿದ್ದು, ಆದರೆ ನೋಡೋದಕ್ಕೆ ಮಾತ್ರ ಅಷ್ಟೇ ಚೆನ್ನಾಗಿತ್ತು, ಜೊತೆಗೆ ಅಷ್ಟೇ ಆರೋಗ್ಯವಾಗಿದ್ದರು. ಇವಾಗೆಲ್ಲ ಜನ್ರೇಷನ್ ಚೇಂಜು ಎಲ್ಲ ಚೇಂಜ್ ಆಗಿರೋದ್ರಿಂದ ಪ್ರತಿಯೊಂದು ಕೂಡ ಚೇಂಜ್ ಆಗ್ತಾನೇ ಇದೆ. ಇನ್ನು ಇದು ದೇವ್ರ ಮನೆ ಹೊಸ್ಲು. ಆ್ಯಕ್ಚುಲಿ ದೇವ್ರ ಮನೆ ಡೋರ್ ಇದೆಯಲ್ಲ, ಸೊ ಈ ಡೋರ್ ಬಗ್ಗೆ ಮತ್ತು ಮೈನ್ ಡೋರ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕೂಡ ನಾನು ಹಂಚ್ಕೊಬೇಕು ನಿಮ್ಮ ಹತ್ರ. ನನಗೆ ಗೊತ್ತಿಲ್ದಿರ ನಾನು ಏನೇನು ಮಾಡಿದೆ, ಸೊ ಯಾವ ವಿಚಾರದಲ್ಲಿ ಜಾಗ್ರತೆ ತೊಗೊಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ, ಆಯಿತಾ. ಇವಾಗೆಲ್ಲ ಆಲ್ಮೋಸ್ಟ್ ಯಾರು ವುಡ್ ಡೋರ್ ಮಾಡಿಸ್ತಿಲ್ಲ, ಎಲ್ಲರೂ ಗ್ಲಾಸ್ ಡೋರ್ ಮಾಡಿಸ್ತಿದ್ದಾರೆ. ಯಾಕೆ ಆ ಗ್ಲಾಸ್ ಡೋರ್ ಅಂದರೆ, ಅದು ಅಷ್ಟೊಂದು ನೋಡೋಕ್ಕೆ ಎಫೆಕ್ಟಿವ್ ಚೆನ್ನಾಗಿರುತ್ತೆ, ಬಟ್ ಮೈಂಟೆನೆನ್ಸ್ ತುಂಬ ಕಡಿಮೆ. ನನ್ನ ಕೇಳೋದಾದರೆ ಅದಕ್ಕೆ ನನಗೇನು ಅನ್ನಿಸ್ತು ಅಂದರೆ ವುಡ್ ಡೋರೇ ಇಷ್ಟ ಆಯಿತು. ಇನ್ನು ಫೈನಲಿ ಕೆಮ್ಮಣ್ಣು. ಸೊ ಕೆಮ್ಮಣ್ಣು ಹಳ್ಳಿಗಳ ಕಡೆನೂ ಹಾಕ್ತಾರೆ, ಸಿಟಿಗಳ ಕಡೆನೂ ಹಾಕ್ತಾರೆ. ಆದರೆ ಒಂದು ಸಿಂಗರದ ಸಂಕೇತ ಕೆಮ್ಮಣ್ಣು ಅಂತಲೇ ಹೇಳ್ಬೋದು. ಸೊ ಕೆಮ್ಮಣ್ಣೆಲ್ಲ ಇಟ್ಟಿದ್ದಾದಮೇಲೆ ಆಲ್ಮೋಸ್ಟ್ ಅಲ್ಲಿ ರಂಗೋಲಿ ಎಲ್ಲ ಆಯಿತು. ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಪೂಜೆ ಮಾಡಿ ಅವತ್ತು ನೈಟ್ ಊಟಕ್ಕೆ ಅದೇ ಸಾಂಬಾರು ಮತ್ತು ರೈಸ್ ಮಾಡಿದ್ದು. ಮತ್ತು ಈ ಸಂಕ್ರಾಂತಿಗೆ ಮತ್ತು ಪೊಂಗಲ್ಗೆಲ್ಲ ಮಾಡ್ತಾರಲ್ವ, ಅವರೆಕಾಯಿ ಮತ್ತು ಕಡಲೆ ಕಾಯನ್ನು ಬೇಯಿಸ್ಬಿಟ್ಟು ಮಾಡ್ತಾರಲ್ವ, ಆ ಥರ ಬೇಯಿಸಿದ್ದೆ. ನಮ್ಮ ತೋಟದಲ್ಲೇ ಇರೋದ್ರಿಂದ, ನಮ್ಮ ಹೊಲದಲ್ಲೇ ಅವರೆಕಾಯಿ ಇರೋದ್ರಿಂದ ನಾವೇನು ಮಾಡಿದ್ವಿ ಅಂದರೆ ಫ್ರೆಶ್ ಆಗಿ ಹಾಗೆ ಕಿತ್ಕೊಬಂದು ಬೇಯಿಸಿದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪೂಜೆ ಆಯಿತು. ಮತ್ತು ರಾಯರು ನಮ್ಮ ಮನೆಗೆ ಬಂದಿದ್ದ ದಿನ ನನಗೆ
ಖುಷಿ ಆಯಿತು ಅಂದರೆ ನಾನು ನಂಬಿ ನನ್ನ ಲೈಫಲ್ಲಿ ತುಂಬ ನನಗೆ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ, ಜೊತೆಗೆ ಒಂದಷ್ಟು ಒಳ್ಳೆಯದಾಗಿದೆ. ಆ ಒಂದು ಅನುಭವ ಕೂಡ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಆಯಿತಾ. ಅಂದರೆ ಗೃಹ ಪ್ರವೇಶ ಆಗಿ ನೆಕ್ಸ್ಟ್ ಗುರುವಾರಕ್ಕೇ ನಾನು ಹೋಗಿ ತಂದೆ. ಸುಮಾರು ದಿನಗಳಿಂದ, ಒಂದು ವರ್ಷದಿಂದ ಅನ್ಕೊತಿದ್ದೆ ಫೋಟೋ ತರಬೇಕು ಅಂತ, ಆಗಲಿಲ್ಲ. ಆದರೆ ಅವತ್ತು ಆಯಿತು. ಇವತ್ತು ಗುರುವಾರ ಆಯಿತು ಅಂದರೆ ಇವತ್ತು ಶುಕ್ರವಾರ ಗೃಹ ಪ್ರವೇಶ ಅಂದರೆ ನೆಕ್ಸ್ಟ್ ಗುರುವಾರಕ್ಕೆಲ್ಲನೂ ಹೋಗಿ ತಂದ್ವಿ. ಅವತ್ತಂದ್ರೂ ನಂಗೆ ತುಂಬ ಖುಷಿ ಆಯಿತು. ಆವತ್ತಿಂದ ಇವತ್ತು ತನಕ ನಮ್ಮ ಮನೆಯಲ್ಲಿ ಒಂದಷ್ಟು ಶಾಂತಿಯ ವಾತಾವರಣ ಕ್ರಿಯೇಟ್ ಆಗಿದೆ ಅಂದರೆ ತಪ್ಪಾಗಲ್ಲ ನಿಜವಾಗ್ಲೂ. ನಾನು ಹೇಳ್ದಂಗೆ ನೋಡಿ, ಆ ಒಂದು ತುಳಸಿ ಇದೆಯಲ್ಲ, ಆ ತುಳಸಿ ಕಾಡು ತುಳಸಿ ಅಂತ ಕರಿತೀವಿ ನಮ್ಮ ಕಡೆ. ಸೊ ಅದನ್ನು ಅವರೆಕಾಯಲ್ಲಿ ಮತ್ತು ಈ ಕಡಲೆಕಾಯಿಲಿ ಮತ್ತು ಗೆಣಸು ಎಲ್ಲ ಹಾಕಿ ಬೇಯಿಸಿದ್ರೆ ನಮಗೇನೆಲ್ಲ ಹುಣ್ಣಾಗುತ್ತಲ್ವ, ಆ ವರ್ಷವಿಡೀ ಹುಣ್ಣಾದರೆ ಮತ್ತೇನಾದರೂ ಇದಾದರೆ ಚರ್ಮಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇದ್ದರೆ ಅದು ವಾಸಿ ಆಗುತ್ತಂತೆ. ಆ ಒಂದು ಕಾರಣಕ್ಕೋಸ್ಕರ ಹೊಲದಲ್ಲಿ ಕಿತ್ತು ನಾವು ಅದನ್ನು ಮಿಕ್ಸ್ ಮಾಡಿ ಬೇಯಿಸ್ತೀವಿ. ಇದಿಷ್ಟು ವಿಡಿಯೋ ಹೇಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ಈ ವರ್ಷ ನಿಮ್ಮೆಲ್ಲರ ಲೈಫಲ್ಲಿ ನೀವು ಅಂದ್ಕೊಂಡಿದ್ದ ಒಂದು ಕನಸುಗಳು ಈಡೇರಲಿ, ಮತ್ತು ಸದಾ ಶಾಂತಿ, ನೆಮ್ಮದಿ, ಖುಷಿಯಿಂದ ನಿಮ್ಮ ಫ್ಯಾಮಿಲಿ ಜೊತೆ ಇರಿ ಅಂತ ಹೇಳ್ತಾ ದೇವ್ರ ಹತ್ರ ಕೇಳ್ಕೊತ ನಾನು ಈ ವ್ಲಾಗನ್ನು ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.